ಬಿಗ್ ಬಾಸ್ನಲ್ಲಿ ವೀಕೆಂಡ್ ಬಂತು ಅಂದರೆ ಸುದೀಪ್ ಹಾಗೂ ಚೈತ್ರ ಅವರ ನಡುವೆ ಪ್ರತಿ ವಾರ ವಾದ ವಿವಾದಗಳು ಆಗ್ತಾನೆ ಇರುತ್ತೆ. ಚೈತ್ರ ಅವರ ಪದೇ ಪದೇ ಅನಾರೋಗ್ಯದಿಂದ ಬಳಲುವುದನ್ನು ಸುದೀಪ್ ಪ್ರಶ್ನಿಸಿದ್ದಾರೆ. ಸರಿಯಾದ ಆಹಾರ ಸೇವಿಸಲು ಸಲಹೆ ನೀಡಿದ್ದಾರೆ. ಆದರೆ ಚೈತ್ರ ಅವರ ಉತ್ತರ ಸುದೀಪ್ ಅವರನ್ನು ಕೋಪಗೊಳ್ಳುವಂತೆ ಮಾಡಿದೆ. ಪ್ರತಿ ವಾರವೂ ಕೂಡ ಸುದೀಪ್ ಸರ್ ಅವರು ಚೈತ್ರ ಅವರಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಈ ವಾರವೂ ಚೈತ್ರಾಗೆ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಕಾರಣ ಆಗಿದ್ದು ಚೈತ್ರ ಅವರ ನಡೆಯಿಂದ ಬೇಸತ್ತ ಸುದೀಪ್ ಅವರು ಯಾರಿಗೆ ಬೇಕಿದ್ದರೂ ಅವಮಾನ ಮಾಡಿ ನನಗೆ ಮಾತ್ರ ಮಾಡಬೇಡಿ ಎಂದು ಸವಿನಯ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಈ ವಾರ ಚೈತ್ರ ಅವರು ಕಳಪೆ ಪಟ್ಟ ಸೇರಿದ್ರು. ಈ ಕಳಪೆ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಚೈತ್ರ ಕುಂದಾಪುರ ಅವರು ಸುದೀಪ್ ಕಡೆಯಿಂದ ಬಯಸಿಕೊಂಡ್ರು. ಚೈತ್ರ ಅವರಿಗೆ ಪದೇ ಪದೇ ಆರೋಗ್ಯ ಕೈಕೊಡುತ್ತಿದೆ. ಇದನ್ನು ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಚೈತ್ರ ಅವರೇ, ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಿ. ಸರಿಯಾಗಿ ಆಹಾರ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ ಎಂದು ವೈದ್ಯರು ಹೇಳಿದ್ದಾರೆ. ಅದನ್ನು ಮಾಡಿ ಎಂದರು ಸುದೀಪ್ ಅವರು. ನನಗೆ ಕುಗ್ಗಿದ್ದಾಗ ಆಹಾರ ಸೇರಲ್ಲ ಎಂದರು ಚೈತ್ರ ಕುಂದಾಪುರ್. ಈ ವಿಚಾರ ಸುದೀಪ್ ಕೋಪಕ್ಕೆ ಕಾರಣ ಆಯಿತು. ನಿಮ್ಮನ್ನು ಯಾರೂ ಕುಗ್ಗಿಸಲ್ಲ. ನಿಮಗೆ ಅನಾರೋಗ್ಯ ಆದಾಗ ಸರಿ ಮಾಡೋದು ನಮ್ಮ ಕೆಲಸ. ಆದರೆ ನಿಮಗೆ ಅನಾರೋಗ್ಯ ಉಂಟಾಗೋದಕ್ಕೆ ಒಂದು ಪ್ಯಾಟ್ರನ್ ಕಾಣ್ತಿದೆ. ಆ ಬಗ್ಗೆ ನಾನು ಮಾತನಾಡ್ತಿದ್ದೇನೆ ಎಂದು ಸುದೀಪ್ ಸರ್. ನಂತರ ಸುದೀಪ್ ಸರ್ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಕ್ಕೆ ನಿರಾಕರಿಸಿದರು. ಇದು ಸುದೀಪ್ ಕೋಪಕ್ಕೂ ಸಹ ಕಾರಣ ಆಯಿತು. ಇದು ಯಾವ ರೀತಿಯ ಬಿಹೇವಿಯರ್? ನೀವು ಯಾರಿಗೆ ಬೇಕಿದ್ರೂ ಅವಮಾನ ಮಾಡಿ ನನಗೆ ಮಾಡಬೇಡಿ. ಪ್ಯಾಟ್ರನ್ ಕಾಣಿಸ್ತಾ ಇದೆ. ಇದನ್ನು ಎತ್ತಿ ಹೇಳ್ತಾ ಇದ್ದೀನಿ ಅಷ್ಟೇ ಎಂದು ಸುದೀಪ್ ಅವರು ಖಡಕ್ಕಾಗಿಯೇ ಹೇಳಿದರು. ಪ್ರತಿ ವಾರವೂ ಕೂಡ ಸುದೀಪ್ ಅವರು ಚೈತ್ರಾಗೆ ಬುದ್ಧಿ ಹೇಳ್ತಾನೆ ಇರ್ತಾರೆ. ಬೈದು ಹೇಳಿದರು, ಒಳ್ಳೆ ಮಾತಲ್ಲಿ ಹೇಳಿದರು. ಆದರೂ ಅವರು ಸರಿಯಾಗಿ ಆಗೋ ಥರ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.